ಕ್ರಾಪ್ ಅದು ಇದು ನಾನು ಪಪಾಯ ಮಾಡಿದೀನಿ, ಆಮೇಲೆ ಮತ್ತೊಂದು ನುಗ್ಗೆ ಮಾಡಿದೀನಿ. ಇವು ಎರಡು ಬೆಳೆ ಬಹಳ ಚೆನ್ನಾಗಿ ಬಂದವೆ ನನಗೆ. ಮತ್ತೆ ಪಪಾಯ ಸಹಿತ ಇವತ್ತು ನೋಡ್ಬೋದು ನೀವು, ಸಾಕಷ್ಟು ಅದು ಲಾಭದಾಯಕ ಬೆಳೆಯಾಗಿ ನನಗೆ ಕಂಡು ಬಂದೈತಿ. ಕಸ ಜಾಸ್ತಿ ಇತ್ತು, ಕಳೆ ಜಾಸ್ತಿ ಬರ್ತಿತ್ತು. ಅದನ್ನ ನಾವು ಸ್ವಲ್ಪ ಕಡಿಮೆ ಮಾಡೋ ಸಲುವಾಗಿ, ಕಳೆಯನ್ನು ನಾಶ ಮಾಡೋ ಸಲುವಾಗಿ ನಾ ಏನ್ ಮಾಡಿದ್ದೆ ಈಗ ಮಲ್ಚಿಂಗ್ ಮಾಡಿಬಿಟ್ಟಿದ್ದೆ ಕಬ್ಬಿನ ಅವಧಿಯಿಂದ. ಇದರಿಂದಾಗಿ ನನ್ನ ಕಳೆ ಸಾಕಷ್ಟು ಪ್ರಮಾಣದಲ್ಲಿ ಕಂಟ್ರೋಲ್. ಇದನ್ನು ಪೂರ್ತಿ ಕರಿಬೇವು ಮಾಡಿದ್ರಿ. ಅದ್ರಾಗ ಮಲ್ಟಿ ಕ್ರಾಪ್ ಅಂತ ಹೇಳ್ಕೊಂಡು ಇಂಟರ್ ಕ್ರಾಪ್ ಕೊತ್ತಂಬರಿ ಹಾಕೇನಿ ನೋಡ್ರಿ. ಇದ್ರೊಳಗೆ ಕೊತ್ತಂಬರಿ ಹಾಕಿರಿ ಸರ್? ಕ್ರಾಪಿಂಗ್ ಎಲ್ಲ ಏನ್ ಮಾಡಿ? ಮೊದಲನೇ ಸಲ ಕ್ಯಾಬೇಜ್ ಹಚ್ಚಿದೇನ್ರಿ. ಅದು ಕ್ಯಾಬೇಜ್ ತೆಗೆದುಕೊಳ್ಳಿ ನೌಲ್ಗಳು ಹಚ್ಚಿದೇನ್ರಿ. ಕ್ಯಾಬೇಜ್ ತೆಗೆದು ಮತ್ತೆ ನೌಲ್ಗಳು ಹಾಕಿರಿ. ಅದನ್ನು ಹಾರ್ವೆಸ್ಟ್ ಆಗ್ಯದ್ರಿ? ನೌಲ್ಗಳು ಹಾರ್ವೆಸ್ಟ್ ಆಗ್ಯದ್ರಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು. ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಕ್ಕತಂಗೇರಹಾಳ ಗ್ರಾಮಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಒಕ್ಕಲತನದ ಮಾಸ್ತರ ಅಂತೇಳಿ ಪ್ರಸಿದ್ಧಿಯಾಗಿರುವಂಥ ನಿವೃತ್ತ ಶಿಕ್ಷಕರು, ಕೃಷಿಯಲ್ಲಿ ಹಲವಾರು ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ಅಂಥ ವಿಶೇಷವಾದಂಥ ವ್ಯಕ್ತಿನ ಭೇಟಿಯಾಗೋಕ್ಕೆ ನಾವು ಬಂದಿದ್ದೀವಿ. ಕಳೆದ 8 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ನಿಂತು ನಾನು ವಿಡಿಯೋನ ಮಾಡಿದ್ದೆ. 1 ಎಕರೆಯಲ್ಲಿ ವಿಶೇಷ ರೀತಿಯಲ್ಲಿ ವಿಭಿನ್ನ ಪದ್ಧತಿಯಲ್ಲಿ ಕರಿಬೇವನ್ನು ಬೆಳೆದಿದ್ದರು. ಅದರ ಜೊತೆಗೆ ನುಗ್ಗೆ ಪಪ್ಪಾಯನ ಇಂಟರ್ ಕ್ರಾಪ್ ಮಾಡ್ಕೊಂಡಿದ್ದರು. ಇವತ್ತಿಗೆ 8 ತಿಂಗಳಾಯಿತು. ಯಾವ ರೀತಿ ಬಂದಿದೆ, ಯಾವ ರೀತಿ ಅನುಕೂಲ ಆಗಿದೆ, ಲಾಭ ನಷ್ಟಗಳ ಬಗ್ಗೆ ಮತ್ತೊಮ್ಮೆ ಮಾಹಿತಿಯನ್ನು ಪಡೆಯೋಕ್ಕೆ ವಿಡಿಯೋನ ಮಾಡ್ತಾ ಇದ್ದೀವಿ. ಸುಮಾರು ಜನ ಕೇಳ್ತಾ ಇದ್ದರು, ಈ ಪದ್ಧತಿಯಲ್ಲಿ ಬೆಳೆದರೆ ಯಾವ ಥರ ಅನುಕೂಲ ಇರುತ್ತದೆ, ಅದನ್ನು ನೋಡೋಣ ಅಂಥೇಳಿ ಮತ್ತೊಮ್ಮೆ ನಾವು ಬಂದಿದ್ದೀವಿ. ಬನ್ನಿ, ಸರ್ನ ಮತ್ತೊಮ್ಮೆ ನಿಮಗೆ ಪರಿಚಯ ಮಾಡಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮತ್ತೊಮ್ಮೆ ನಮ್ಮ ರೈತರಿಗೆ ನಿಮ್ಮ ಊರು ವಿಳಾಸ ಪರಿಚಯ ತಿಳಿಸಿ ಸರ್. ನನ್ನ ಹೆಸರು ಸಿದ್ದಪ್ಪ ಬಸವಣ್ಣಪ್ಪ ಹೊಳೆಯಾಚಿ, ಹಾಂ ಸರ್. ಅಕ್ಕತಂಗೇರಹಾಳ ಗ್ರಾಮ, ಗೋಕಾಕ್ ತಾಲೂಕು, ಬೆಳಗಾವಿ ಜಿಲ್ಲೆ. ಹಾಂ ಸರ್. ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿ 35 ವರ್ಷ ಕೆಲಸ ಮಾಡಿ, ಆಮೇಲೆ ನಿವೃತ್ತಿ ಆದ ನಂತರ 18 ವರ್ಷ ಆಯ್ತು. ಈಗ ಅವತ್ತಿಂದ ಇವತ್ತಿನವರೆಗೆ ಒಕ್ಕಲ್ತನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈ ಪದ್ಧತಿ ಬಗ್ಗೆ ಮತ್ತೊಂದ್ಸತಿ ಪರಿಚಯ ಮಾಡ್ರಿ. ಕರಿಬೇವನ್ನ ಯಾವ ಪದ್ಧತಿಯಲ್ಲಿ ನಾಟಿ ಮಾಡಿರಿ, ಸಾಲಿನ ಸಾಲಿಗೆ ಗಿಡದ ಗಿಡಕ್ಕೆ ಏನಂತ ಇದೆ, ಅದ್ರ ಬಗ್ಗೆ ಹೇಳಿ ಸರ್. ಈಗ ಕರಿಬೇವನ್ನು ನಾನು ಹೊಸ ಪದ್ಧತಿಯಲ್ಲಿ ಮಾಡ್ಬೇಕನ್ನುವಂಥ ವಿಚಾರ ಬಂದಾಗ 5 ಫೂಟಿಗೆ ಒಂದರಂತೆ ನಾನು ಬೆಡ್ ಮಾಡಿಕೊಂಡೆ ಕುಬೋಟ ಗಾಡಿಯಿಂದ. ಆ ಬೆಡ್ನಿಂದ ಎತ್ತರ ಆದ ನಂತರ ಅದ್ರ ಮೇಲೆ 1.25 ಫೂಟ್ನಷ್ಟು ಅಂತರ ಬಿಟ್ಟುಕೊಂಡು 2 ಸಾಲು ಮಾಡಿಕೊಂಡು 2 ಸಾಲಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಕರಿಬೇವನ್ನ ನಾಟಿ ಮಾಡಿದ್ದೀನಿ. ಬೀಜನ ಹಾಕಿದ್ದೀನಿ, ನೆಟ್ಟಿದ್ರೆ ಸಸಿ ಹಾಕಲಿಲ್ಲ, ಬೀಜನ ಹಾಕಿದ್ದೀನಿ. ಅದರಿಂದ ಈಗ ನೋಡ್ಬೋದು ನೀವು, ಈಗ 1.5 ವರ್ಷ ಆಯ್ತು ಹಾಕಿ. 1.5 ಸಲ 3 ಸಲ ಕಟಾವು ಮಾಡಿದ್ದೀನಿ. ಇದು 4ನೇ ಸಲ ಈ ಥರ ಬಂದಿದೆ. ಈಗ ಇನ್ನೊಂದು 1.5 ತಿಂಗಳಿಗೆ ಇದು ಕಟಾವು ಬರ್ತದೆ. ಅಂದ್ರೆ ವರ್ಷದಲ್ಲಿ ಎಷ್ಟು ಕಟಾವ್ ಆಗ್ತದೆ? ವರ್ಷದಲ್ಲಿ 4 ಆಗ್ಬೋದು, ಅದು 3 ಅಂತಿ ಮಿನಿಮಮ್ ಆಗೇ ಆಗ್ತದೆ. ಪ್ರತಿ 3 ತಿಂಗಳಿಗೆ ಒಂದು ಕಟಾವ್ ಡೆಫಿನೆಟ್ಲಿ ಆಗ್ತದೆ. ಇದರಲ್ಲಿ ಇಂಟರ್ ಕ್ರಾಪಿಂಗ್ ಯಾವ ಸೈಜ್? ಇಂಟರ್ ಕ್ರಾಪ್ ಅದು ಇದು ನಾನು ಪಪಾಯ ಮಾಡಿದೀನಿ, ಆಮೇಲೆ ಮತ್ತೊಂದು ನುಗ್ಗೆ ಮಾಡಿದೀನಿ. ಇವು ಎರಡು ಬೆಳೆ ಬಹಳ ಚೆನ್ನಾಗಿ ಬಂದವೆ ನನಗೆ. ಮತ್ತೆ ಪಪಾಯ ಸಹಿತ ಇವತ್ತು ನೋಡ್ಬೋದು ನೀವು, ಸಾಕಷ್ಟು ಅದು ಲಾಭದಾಯಕ ಬೆಳೆಯಾಗಿ ನನಗೆ ಕಂಡು ಬಂದೈತಿ. ಆಮೇಲೆ ಈಗಾಗಲೇ ಅದರಿಂದ ಸಾಕಷ್ಟು ಇನ್ಕಮ್ ಒಂದು 65,000 70,000 ರೂಪಾಯಿ ಇನ್ಕಮ್ ನಾ ಪಡ್ಕೊಂಡಿದ್ದೀನಿ ಈಗಾಗಲೇ. ನುಗ್ಗೆ ಅದು ಈಗ ಸ್ಟಾರ್ಟ್ ಆಗೈತಿ, ಇನ್ನು ನೋಡ್ಬೇಕು ಅದು ಏನು ಬರ್ತದೆ. ನುಗ್ಗಿ ಈಗ ಸ್ಟಾರ್ಟ್ ಆಗಿದೆ ಸರ್. ವಿಶೇಷವಾಗಿ ಕರಿಬೇವು 1 ಎಕರೆಯಲ್ಲಿ ಒಂದ್ಸತಿ ಕಟಾವು ಆದ್ರೆ ಎಷ್ಟು ಬರ್ತದೆ ಸರ್? ಸರ್, ನಾವು 2.5 ರಿಂದ 3 ಟನ್ ಅಂತೂ ಬರ್ತದೆ. 2.5 ರಿಂದ 3 ಟನ್ ಪ್ರತಿ ಸಲ. ಎವರೇಜ್ ರೇಟ್ ಸರ್? ಎವರೇಜ್ ರೇಟ್ ಈಗಂತೂ ನಮಗೆ 50 ರಿಂದ 60 ತನಕ ರೇಟ್ ಸಿಗ್ತೈತಿ. ಒಮ್ಮೆ 20 ಸಿಗ್ತೈತಿ. ಎವರೇಜ್ ತಗೊಂಡು ನಾವು 30 ಅಂತ ಎವರೇಜ್ ಇಟ್ಕೊಂಡ್ರು ಸಹಿತ ನಮ್ಗೇನು ಅದರಿಂದ ತೊಂದರೆ ಆಗೋದು. ಒಟ್ಟಿನಲ್ಲಿ ಅನುಕೂಲ ಆಗಿದೆ ಸರ್. ಈ ಪಪಾಯ ಹಾರ್ವೆಸ್ಟಿಂಗ್ ನಡೆದ ಸರ್? ಹಾರ್ವೆಸ್ಟಿಂಗ್ ಮಾಡೋಕೆ ಈಗಾಗಲೇ ಹೇಳಿದ್ದಲ್ರಿ, ಈಗಾಗಲೇ ನಾವು ನಿಮ್ಗೆ ಹೇಳಿದಂಗೆ 70,000 ರೂಪಾಯಿ ಅಷ್ಟು ಇನ್ಕಮ್ ಬಂದೈತೆ ನನಗೆ. ಈಗ ಇನ್ನು ಸಾಕಷ್ಟು ಕಾಯಿ ಅದಾವ. ಹೌದ್ರಿ. ಓಕೆ ಸರ್. ಇದನ್ನ ನೋಡ್ಕೊಂಡು ಮತ್ತೆ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರೆ ಸರ್? ಮತ್ತೆ 2 ಎಕರೆ ಮತ್ತೆ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದೀನಿ. 2 ಎಕರೆ ಇದೇ ವರ್ಷ. ಅದ್ರೊಳಗೆ ಮೊದಲೇ ಕಟಾವು ಈಗ ಚಾಲು ಆಗಿದೆ. ಅದು 9 ತಿಂಗಳಾಯ್ತು ಹಾಕಿ. ಅದ್ರ ಒಂದೇ ಕಟಾವು ಈಗಾಗಲೇ ಅರ್ಧ ಆಗೈತಿ, ಇನ್ನೊಂದು ಅರ್ಧ ಉಳ್ಕೊಂಡೈತಿ. ಸರ್, ವಿಶೇಷವಾಗಿ ಈ ಪದ್ಧತಿಯಲ್ಲಿ ಕರಿಬೇವನ್ನು ಬೆಳೆದಾಗ ಯಾವುದೇ ಕೃಷಿ ಮಾಡಿದರೂ ಕೂಡ ಅದರಲ್ಲಿ ಅನುಕೂಲಗಳ ಜೊತೆಗೆ ಅನಾನುಕೂಲಗಳು ಇರ್ತವೆ. ನಿಮ್ಗೆ ಅನಿಸಿದ ಅನಾನುಕೂಲಗಳೇನು ಸರ್? ಇದು ಅನಾನುಕೂಲ ಅಂತ ನನಗೆ ಭಾಳ ಅನಿಸಿಲ್ಲ. ಯಾಕಂದ್ರೆ ಇದ್ರೊಳಗೆ ಅಷ್ಟು ನಾವು ಕಷ್ಟಪಡ್ಬೇಕಾದದ್ದು ಏನಿಲ್ಲ. ಆಮೇಲೆ ನಾನು ಏನ್ ಮಾಡಿದ್ರೆ, ಸ್ವಲ್ಪ ನಮ್ಮಲ್ಲಿ ಕಸ ಜಾಸ್ತಿ ಇತ್ತು, ಕಳೆ ಜಾಸ್ತಿ ಬರ್ತಿತ್ತು. ಅದನ್ನ ನಾವು ಸ್ವಲ್ಪ ಕಡಿಮೆ ಮಾಡೋ ಸಲುವಾಗಿ, ಕಳೆಯನ್ನು ನಾಶ ಮಾಡೋ ಸಲುವಾಗಿ ನಾ ಏನ್ ಮಾಡಿದ್ದೆ ಈಗ ಮಲ್ಚಿಂಗ್ ಮಾಡಿಬಿಟ್ಟಿದೆ ಕಬ್ಬಿನ ಅವಧಿಯಿಂದ. ಇದರಿಂದಾಗಿ ನನ್ನ ಕಳೆ ಸಾಕಷ್ಟು ಪ್ರಮಾಣದಲ್ಲಿ ಕಂಟ್ರೋಲ್ ಆಗೈತೆ. ಮಧ್ಯದಲ್ಲೂ ಮಾಡಿರಿ, ಪೂರ್ತಿಯಾಗಿ ಹೊಲ ಎಲ್ಲ ನಾ ಮಾಡಿಬಿಟ್ಟೇನೆ. ಅಂದ್ರೆ ಸೂರ್ಯನ ಬಿಸಿಲು ಬೀಳಬಾರ್ದು ಅಂತ ಹೇಳ್ಕೊಂಡ ಅದು ನೆಲಕ್ಕೆ ಟಚ್ ಆಗಬಾರ್ದಲ್ಲ. ಅಂದ್ರೆ ನಾಟಿಗೆ ಅಂದ್ರೆ ಸಸ್ಯ ನಾಟಿಗೆ ಜಾಸ್ತಿ ಬರ್ತದೆ ಕಸ. ಸರ್,
ನಾರ್ಮಲ್ ಕರಿಬೇವು ಬೆಳೆಯೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಅನ್ಸಿದ್ರಿ ನಿಮ್ಗೆ? ಏನು ಡಿಫರೆನ್ಸ್ ಅಂತ ಏನಿಲ್ಲ, ಇದು ಈಲ್ಡ್ ಚೆನ್ನಾಗಿ ಬರ್ತದೆ ರೀ. ಅದು ಎಷ್ಟು ಈಲ್ಡ್ ಬರ್ತದೆ ಅಂತ ನನಗೆ ಪ್ರಾಕ್ಟಿಕಲ್ ಮಾಹಿತಿ ಇಲ್ಲ. ಅದು ಚೆನ್ನಾಗಿ ಬರ್ತದೆ ಬಿಡ್ರಿ, ಇಲ್ಲ ಅನ್ನಂಗಿಲ್ಲ. ಬಟ್ ಅದಕ್ಕಿಂತ ಏನಿದು ಭಾಳ ಲಾಭದಾಯಕ ಅಂತ ನಂಗೆ ಅನಿಸಿದೆ. ಕ್ವಾಲಿಟಿ ಅದಕ್ಕೆ ಇದಕ್ಕೆ ಹೋಲಿಸಿದ್ರೆ ಕ್ವಾಲಿಟಿ ಚೆನ್ನಾಗಿ ಬರ್ತದೆ ರೀ, ಚೆನ್ನಾಗಿ ಬರ್ತದೆ. ಇನ್ನು ಬರೋ ಒಂದು 1.5-2 ಫೂಟ್ ಮೇಲ್ಪಟ್ಟು ಬರ್ಬೇಕ್ರಿ ಅದು ಮೇಲೆಗೆ. 2 ಫೂಟ್ ಬಂದಾಗ ಏನಾಗುತ್ತೆ, ಕೆಳಗಿನ ಎಲಿಗಳಂತೂ ಬಿರ್ಸಾಗಿರ್ತಾವ. ಆಮೇಲೆ ಮೇಲೆ ಕಳಲ್ ಇರ್ತದಲ್ಲ, ಅದು 3 ತೆಗೆದು ಹಾಕಿ ತೊಗೊಂಡು ಹೋಗ್ಬಿಡ್ತಾರೆ. ಈಗ ಇದನ್ನ ಮಾರಾಟ ಯಾವ ತರ ಮಾಡ್ತಾ ಇದ್ರಿ ಸರ್? ಈಗ ಮಾರಾಟ ಮಾಡೋರಂತ ವ್ಯಾಪಾರಿಗಳು ಸ್ಪೆಷಲ್ ಆಗಿ ಬೇರೆ ಬೇರೆ ಒಂದು ಮಾರ್ಕೆಟ್ ಒಳಗ್ರಿ ಅವ್ರಾಗ ಬಂದ ನಮ್ಮ ತೋಟಕ್ಕೆ ತಾವ ಕಟ್ ಮಾಡ್ಕೊಂಡು ತಾವ ತೊಗೊಂಡು ಹೋಗ್ಬಿಡ್ತಾರೆ. ಅವರೇ ಕಟ್ ಮಾಡ್ಕೊಂಡು ಅವ್ರು ತೊಗೊಂಡು ಹೋಗ್ಬಿಡ್ತಾರೆ. ನಮ್ದು ಏನು ಕೆಲಸ ಇದ್ರು ಮಾರಾಟ ಮಾಡೋ ಟೆನ್ಷನ್ ಇಲ್ಲ, ಏನೂ ಇಲ್ಲ. ಸೂಪರ್ ಸರ್. ಹೊಸ ಪ್ಲಾಟ್ ನಲ್ಲಿ ಯಾವ ತರ ಮಾಡಿರಿ, ಅದರಲ್ಲಿ ಏನೇನು ಕಾಂಬಿನೇಷನ್ ಮಾಡ್ರಿ ಅದನ್ನು ಒಂದ್ಸತಿ ನೋಡ್ರಿ ಸರ್. ಅವಶ್ಯ. ಈ ಕರಿಬೇವಿನಾಗ ಇಲ್ಲಿವರೆಗೂ ನಿರ್ವಹಣೆ ಯಾವ ಥರ ಮಾಡ್ಕೊಂಬಂದಿರಿ, ಏನೇನು ಮೇಂಟೆನೆನ್ಸ್ ಮಾಡ್ಬೇಕಾಗ್ತದೆ? ಮೇಂಟೆನೆನ್ಸ್ ಅಂದ್ರೆ ಏನು, ನಾನು ಸಗಣಿ ಗೊಬ್ಬರನ ಹೆಚ್ಚು ಜಾಸ್ತಿ ಉಪಯೋಗ ಮಾಡ್ತೀನಿ. ಆಮೇಲೆ ಇದ್ರ ಡ್ರಿಪ್ ಇರೋದ್ರಿಂದ ಡ್ರಿಪ್ ಒಳಗೆ ಫರ್ಟಿಗೇಷನ್ ಅಂತ ಹೇಳ್ಕೊಂಡು 12-61 ಆಗಲಿ ಅಥವಾ 19-19-19 ಆಗಲಿ ಈ ಗೊಬ್ಬರನ ಮೇಲೆ ಮೇಲೆ ಆಗೊಮ್ಮೆ ಕೊಡ್ತಿರ್ತಾರೆ. ಆಮೇಲೆ ಇದಕ್ಕೆ ಸ್ವಲ್ಪ ಕೀಡಿ ಮತ್ತು ಸಣ್ಣದ ಈ ಥ್ರಿಪ್ಸ್ ಅಂತ ಆಗ್ತದೆ ಸುಳಿ ಒಳಗೆ. ಅದಕ್ಕಾಗಿ ಈ ಮಿಡ ಆಗಲಿ ಆಮೇಲೆ ಈ ಸೆಪೇಟ್ ಆಗಲಿ ಇಂಥವನ್ನ ಸಂದರ್ಭಕ್ಕೆ ತಕ್ಕಂತೆ ಸ್ಪ್ರೇ ಮಾಡ್ತೀನಿ. ಮತ್ತು ಇನ್ನೊಂದು ಇದಕ್ಕೆ ಎಲೆಚಿಕ್ ರೋಗ ಒಂದು ಸ್ವಲ್ಪ ಬರ್ತಿರ್ತೈತೆ. ಆಮೇಲೆ ಅದಕ್ಕೆ ನಾವು ಮ್ಯಾಂಕೋ ಜೆಡ್ ಆಯಿತು ಅಥವಾ ಈ ಕಾರ್ಬನ್ ಡೈಜಿಮ್ ಆಯಿತು ಇಂಥ ಹೊಡೆದು ಬಿಟ್ಟರೆ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗ್ತದೆ. ಮೇಜರ್ ಆಗಿ ಜಾಸ್ತಿ ಸಮಸ್ಯೆ ಅದು ದೊಡ್ಡ ಸಮಸ್ಯೆ ಅನ್ನೋದು ಇದ್ರಾಗೆ ರೋಗ ಆಗಲಿ ಅಥವಾ ಕೀಟಗಳ ಬಗ್ಗೆ ಎರಡು ಸಮಸ್ಯೆ ಇದೆ. ಆರ್ಗ್ಯಾನಿಕ್ ಆಗಿ ಬೆಳಿಬೋದು, 100% ಬೆಳಿಬೋದು. ಇನ್ನೂ ಚೆನ್ನಾಗಿ ಬರ್ತದೆ ಅದು. ಮತ್ತು ನಾನು ಅದ್ರ ಸಹಿತ ಅದೇ ಬೇಸ್ ಮೇಲೆ ಇದೊಂದು ಎಕರೆ ಮಾಡ್ತಾ ಇದ್ದೀನಿ ಸರ್. ವಿಶೇಷವಾಗಿ ಪಪ್ಪಾಯ ನಿರ್ವಹಣೆ ಇದರಲ್ಲಿ ಯಾವ ಥರ ಮಾಡಿರಿ ಸರ್? ಅದು 20 ಫೂಟ್ ಒಂದು ಸಾಲಿಗೆ ಒಂದು ಸಾಲು ಬಿಟ್ರೆ ಒಂದು ಸಾಲಿಗೆ ಹಾಕಿದ್ದೀನಿ ಪಪ್ಪಾಯ ಗಿಡಗಳನ್ನ. ಒಂದು ಫೂಟ್ ಗಿಡದಿಂದ ಗಿಡಕ್ಕೆ 20 ಫೂಟ್. ಆಮೇಲೆ ಒಂದು ಸಾಲಿಂದ ಸಾಲಿಗೆ ಒಂದು ಸಾಲು ಬಿಟ್ಟು ಒಂದು ಸಾಲ ಅಂದ್ರೆ 10 ಫೂಟ್ ಆಗ್ತೈತಿ. ಈ ಥರ ಹಾಕೋತ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ಒಂದು 8 ತಿಂಗಳು 6-7 ತಿಂಗಳಿಗೆ ಹಣ್ಣು ಶುರುವಾಯಿತು. ಈಗ ಕಟ್ಟಿಂಗ್ ಮಾಡಕತ್ತೇನೆ 4-5 ತಿಂಗಳಾಯ್ತು. ಈಗಾಗಲೇ ಅದ್ರದ್ದು ನಾವು ಫಲ ಸಾಕಷ್ಟು ಉಂಡಿದ್ದೀವಿ. ಇಲ್ಲ ಬೇರೆ ಇದ್ರ ಜೊತೆ ಕರಿಬೇವಿನ ಜೊತೆ ಹೊಂದ್ಕೊಂಡು ಭಾಳ ಚಂದಾಗಿ ಹೊಂದ್ಕೋತ. ಯಾಕಂದ್ರೆ ವೈರಸ್ ಅದು ಸಮಸ್ಯೆ, ವೈರಸ್ ಯಾವ್ದು ಸಮಸ್ಯೆ ಬಂದಿಲ್ಲ. ಆದ್ರೆ ಒಂದ್ ಸ್ವಲ್ಪ ಏನಂದ್ರೆ ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಪಪ್ಪಾಯಿಗೆ ಹೆಚ್ಚು ನೀರು ಬೇಕಾಗೋದಿಲ್ಲ. ಆದ್ರೆ ಪಪ್ಪಾಯ ನೀರು ಹೆಚ್ಚು ಆದ್ಮೇಲೆ ಸ್ವಲ್ಪ ಸೌಳು ಆಗ್ತದೆ, ರುಚಿ ಬರೋದಿಲ್ಲ. ಅವಾಗ ಏನ್ ಮಾಡಿದ್ರೆ ಕಂಟ್ರೋಲ್ದಿಂದ ನೀರು ಬಿಟ್ರೆ ಅದೇನು ಸಮಸ್ಯೆ ಆಗೋದು. ಈ ನುಗ್ಗೆ ಈಗ ಬರ್ತಾ ಇದೆ ಸರ್? ಹೌದು, ಈಗ ಕಾಯಿ ಬಿಡ್ತಾ ಇದೆ ಮತ್ತು ಹೂವು ಇದೆ ನೋಡ್ತೇವೆ. ಸರ್ ಈ ವಿಶೇಷವಾಗಿ ಇಲ್ಲಿ ಒಂಥರ ಕಾಂಪೌಂಡ್ ತರ ಕಾಣ್ತಾ ಇದೆಯಲ್ಲ ಸರ್? ಇದನ್ನ ದಂಡಿಗೆ ಆದ್ರೆ ಈಗ ಜನ ಆಗಲಿ ಮನುಷ್ಯರಾಗಲಿ ಅಥವಾ ಯಾರಾದ್ರೂ ನೇರವಾಗಿ ಪಟಕ್ ಒಳಗೆ ಹೋಗ್ಬಾರ್ದು ಅಂತ ತಿಳ್ಕೊಂಡ ಒಂದು ಬೇಲಿ ತರ ಇದನ್ನ ನ್ಯಾಚುರಲ್ ಆಗಿ ಒಂದು ನ್ಯಾಚುರಲ್ ಫೆನ್ಸಿಂಗ್ ಅಂತ ಏನು ಕರಿತೀವಲ್ಲ ಅದನ್ನ ನಾ ಮಾಡುವಂತ ಮಾಡಿದೀನಿ. ಅದಕ್ಕಾಗಿ ಒಂದು ಸ್ವಲ್ಪ ಎತ್ತರ ಇಟ್ಟು ಕಟ್ ಮಾಡಿದೀನಿ. ಅದ್ರ ಮ್ಯಾಗಿಂದನು ಸಾಕಷ್ಟು ಎತ್ತರಕ್ಕೆ ಬರತೈತಿ. ಅದು ಏನು ಮ್ಯಾಲೆ ಏನು ಬರ್ತದೆ ಅದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ 3 ಫೂಟ್ ಬಿಟ್ಟು. ಎರಡು ಬದಿಗಳಿಗೆ ನಮ್ಮ ಹೊಲ ಸುತ್ತ ರೌಂಡ್ ಎಲ್ಲಾನು ಮಾಡಿದೀನಿ. ಕಟ್ ಮಾಡಕ ಅನುಕೂಲ ಆಗ್ತದ ಮತ್ತೆ ಬೇಲಿ ತರನ ಭಾಳ ಚಂದ ಮಾಡಿರಿ ಸರ್. ಸೂಪರ್ ಸರ್. ಸರ್ ಇದು ಡ್ರ್ಯಾಗನ್ ಸಸಿ ಮಾಡ್ಕೊಂಡ್ರೆ ಸರ್? ಹೌದ್ರಿ. ಎಲ್ಲಿ ಹಚ್ಚವ್ರಿ ಸರ್ ಇದನ್ನ ಈ ಹೊಲದ ರೌಂಡ್ ಎಲ್ಲಾನು ಪೂರ್ತಿ ಒಂದು ಬೇಲಿ ತರ ಬಾರ್ಡರ್ ಆಯ್ತು ಮತ್ತು ಬೇಲಿನೂ ಆಯ್ತು. ಆಮೇಲೆ ಮಂಗಗಳು ಉಪಟಳನು ತಪ್ತೈತಿ. ಆಮೇಲೆ ಜನರು ಸಹಿತ ನೇರವಾಗಿ ಒಳಗಡೆ ಬರಕ್ ಆಗೋದಿಲ್ಲ ಅಂತ ಹೇಳ್ಕೊಂಡ ಪೂರ್ತಿ ಬಾರ್ಡರ್ಗೆ ಹಾಕಿಬಿಡ್ತೀನಿ. ಅಂದ್ರೆ 10 ಫೂಟ್ ಒಂದು ಕಂಬ ನಿಲ್ಲಿಸಿ ಅದು ತಂತಿ ಎಳೆದು ಆ ತಂತಿಗೆ ಪ್ರತಿ 2 ಫೂಟ್ ಒಂದಂತೆ ಗಿಡದ ತರವನ್ನು ಹಚ್ಚಿ ಆಮೇಲೆ ಅದನ್ನ ಹಬ್ಬಿಸ್ಬಿಡ್ತೀನಿ ಇದ್ಮೇಲೆ. ಓಹೋ, ನಿಮ್ಗೆ ಬಾರ್ಡರ್ ಆಗ್ತದ ಜೊತೆಗೆ ಇನ್ಕಮನು ಆಗ್ತದೆ. ಆಮೇಲೆ ನಮಗೆ ಹೊಲನೂ ಕೇಡಾಗಂಗಿಲ್ಲ. 2-3-4 ಗಂಟೆ ಇದ್ರಾಗ ಯೂಸ್ ಆಗ್ತೈತೆ ನನಗಂತ ಅನಿಸೈತೆ. ಇವು ಸಸಿ ನೀವೇ ತಯಾರು ಮಾಡ್ರಿ ಸರ್? ಹೌದು, ನಾನು ತಯಾರು ಮಾಡಿದ್ದೆ. ಕಟಿಂಗ್ ತಂದಿವಿ. ನಾವು ಇಲ್ಲಿ ಮಣ್ಣು ತರದು ನಮ್ಮಲ್ಲಿ ನಮ್ಮ ಲೇಬರ್ನ ಕರ್ಕೊಂಡ್ರಿ ನಾವು ಅದ್ರಾಗ ಹಾಕಿದ್ದೀವಿ. ಈಗ ಮೊಳಕೆ ಬರಕತ್ತ ನೋಡ್ರಿ. ಹೌದು ಸರ್. ಹಾಕಿ 15 ದಿವಸ ಆದ್ರಿ. ಇನ್ನೊಂದು 15 ದಿವಸಕ್ಕೆ ಅದು ಪೂರ್ತಿ ಬೆಳಕ್ಕೆ ಬರ್ಬೋದ್ರಿ. ಸರ್ ಇಲ್ಲಿ ಎಷ್ಟು ಏರಿಯಾ ಅದ್ರಿ ಇದು? ಇದು 1 ಎಕರೆ ಅದ್ರಿ. ಇದು 1 ಎಕರೆ. ಇದನ್ನು ಪೂರ್ತಿ ಕರಿಬೇವು ಮಾಡಿದ್ರಿ. ಅದ್ರಾಗ ಮಲ್ಟಿ ಕ್ರಾಪ್ ಅಂತ ಹೇಳ್ಕೊಂಡು ಇಂಟರ್ ಕ್ರಾಪ್ ಕೊತ್ತಂಬರಿ ಹಾಕೇನಿ ನೋಡ್ರಿ. ಇದ್ರೊಳಗೆ ಕೊತ್ತಂಬರಿ ಹಾಕಿ ಸರ್? ಆಮೇಲೆ ಇದ್ರೊಳಗೆ ಈಗಾಗಲೇ ಒಂದು ಬೆಳೆ ತೆಗೆದೇನಿ. ನವಲ್ ಕೋಲು ಮತ್ತು ಕ್ಯಾಬೇಜ್ 2 ಬೆಳೆ ತೆಗೆದೇನ್ರಿ ಈಗಾಗಲೇ. ಹೌದ್ರಿ? ಹೌದು, 2 ಬೆಳೆ ತೆಗೆದೇನ್ರಿ. ಕ್ಯಾಬೇಜು ಮತ್ತೆ ನವಲ್ ಕೋಲು. ಒಮ್ಮೆ ಮೊದಲೇ ಸಲ ಕ್ಯಾಬೇಜ್ ತೆಗೆದೇನ್ರಿ. ಅದ್ರ ನಂತರ ನವಲ್ ಕೋಲು ಹಾಕಿದ್ನಿ. ಈಗ ಕೊತ್ತಂಬರಿ ಹಾಕಿದ್ದೆ. ಕೊತ್ತಂಬರಿ ಕರಿಬೇವಿನಾಗ ಇಂಟರ್ ಕ್ರಾಪಿಂಗ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಕರಿಬೇವು ಎತ್ತರ ಹೋಗ್ತೈತಿ, ಅದು ಕೆಳಗಡೆ ಇರ್ತಾವ. ಅವು ಇದು ಬರ್ತೈತಿ, ಅದು ಬರ್ತೈತಿ. ಸೂಪರ್ ಸರ್.
ಇದು ಕರಿಬೇವು ಎಷ್ಟು ದಿನದ ಆದ್ರಿ ಇದು? ಇದು 9 ತಿಂಗಳು ಕರಿಬೇವು ಇರೋದು. 9 ಈಗ ಇವತ್ತು ನಿನ್ನೆ ಮನೆ 2-3 ದಿವಸ ಕಟ್ ಮಾಡ್ಕೊಂಡು ಹೋಗ್ಯಾರ. ಕಟಿಂಗ್ ಆಗ್ಯದ? ಕಟಿಂಗ್ ಆಗ್ಯದ, ಜಸ್ಟ್ ಕಟಿಂಗ್ ಆಗ್ಯದ. ಓಕೆ, ಮತ್ತೆ ಚಿಗುರು ಬರ್ಬೇಕು. ಹ್ಞೂ ರೀ. ಸೂಪರ್. ಇದು ಕರಿಬೇವು ಒಂದು ಹೊಸ ಪ್ಲಾಟ್ ಏನು ಸರ್? ಹೌದು, ಹೊಸ ಈ ವರ್ಷ ಮಾಡಿದ್ದೇನೆ. ಈ ವರ್ಷ ಮಾಡಿ ಜೂನ್ದಾಗ ಲಾವಣಿ ಮಾಡಿ. ಇಲ್ಲಿ ಏನು ಅಂತರ ಇಟ್ಕೊಂಡ್ರಿ ಸರ್? ಇಲ್ಲಿ ಸೇಮ್ ಅಂತರ ಇಟ್ಟಿದ್ದಾರೆ ಅಷ್ಟೇ. 5 ಫೂಟು ಒಂದು ಬೆಡ್ ಮಾಡ್ಕೊಂಡು ಅದ್ರ ಮೇಲೆ 1.5 ಫೂಟಿಂದ ಜೋಡ್ ಸಾಲ ಇದು ಮಾಡ್ಕೊಂಡ್ರಿ. 5 ಫೂಟಿಂದ ಬೆಡ್ರಿ, ಅದ್ರ ಮೇಲಿಂದ ಒಂದು ಫೂಟ್ ಅಂತರ ಇಟ್ಕೊಂಡು 2 ಸಾಲ ಮಾಡಿ. 2 ಸಾಲು. ಸರ್ ಮಧ್ಯದಾಗ ಗ್ಯಾಪ್ ಎಷ್ಟು ಬರ್ತದೆ? 3.5 ಫೂಟ್ ಬರ್ತದೆ. 3.5 ಫೂಟ್. ಇದನ್ನು ಬೀಜನೇ ಹಚ್ಕೊಂಡ್ರಿ ಸರ್? ಬೀಜ ಹಾಕಿದ್ರಿ. ಈಗ ಎಷ್ಟು ಒಂದು ವರ್ಷ ಆಯ್ತು ರೀ? ಇನ್ನು ಜೂನ್ದಾಗ ಹಾಕಿದ್ರಿ. ಅಂದ್ರೆ 8 ತಿಂಗಳ ಮೇಲ್ಪಟ್ಟು ಆಯ್ತು. 8-9 ತಿಂಗಳು ಆಯ್ತು ರೀ. 9 ತಿಂಗಳು. ಇದರಲ್ಲಿ ಇನ್ನೂ ಹಾರ್ವೆಸ್ಟಿಂಗ್ ಆಗಿಲ್ಲ ಸರ್? ಇದು ಇನ್ನೂ ಕಟ್ ಮಾಡಿಲ್ರಿ. ಯಾವಾಗ ಬರ್ತದೆ? ಮುಂದಿನ ವಾರದಾಗ ಇನ್ನು ಬರ್ಬೋದು ರೀ ಅಷ್ಟೇ. ಮುಂದಿನ ವಾರದಾಗ ಕಟಿಂಗ್ ಬರ್ತದೆ. ಇದು ಕಟಿಂಗ್ ಆಕ್ಚುಲಿ ಬಂದಿಲ್ಲ, ಆದ್ರೆ ಈಗ ಕಟ್ ಮಾಡಿಬಿಟ್ರೆ ಮುಂದಿನ ಮರಿ ಚೆನ್ನಾಗಿ ಬರ್ತಾವ ಅಂತ ಹೇಳ್ಕೊಂಡು ಚಲೋ ಬರ್ತದೆ. ಸಣ್ಣಾಗಿರ್ತದೆ, ಕಟ್ ಮಾಡಿಬಿಡೋದು. ಇದರಲ್ಲಿ ಇಂಟರ್ ಕ್ರಾಪಿಂಗ್ ಎಲ್ಲ ಏನ್ ಮಾಡ್ರಿ? ಇದ್ರ ಮೊದಲನೇ ಸಲ ಕ್ಯಾಬೇಜ್ ಹಚ್ಚಿದೇನೆ ರೀ. ಅದು ಕ್ಯಾಬೇಜ್ ತೆಗೆದುಕೊಳ್ಳಿ ನವನ್ಗಳು ಹಚ್ಚಿದೇನೆ ರೀ. ಕ್ಯಾಬೇಜ್ ತೆಗೆದು ಮತ್ತೆ ನವನ್ಗಳು ಹಾಕಿರಿ. ಅದನ್ನು ಹಾರ್ವೆಸ್ಟ್ ಆಗ್ಯದ್ರಿ? ನವನ್ಗಳು ಹಾರ್ವೆಸ್ಟ್ ಆಗ್ಯದ್ರಿ. ಸ್ವಲ್ಪ ರೇಟ್ ಕಡಿಮೆ ಇದ್ಕೊಳ್ಳಿ ಅದನ್ನ ಹೆಚ್ಚಿದ ಮಾರ್ಕೆಟ್ ಕಳಿಸ್ಲಿಲ್ಲ. ಅದನ್ನ ಅಲ್ಲೇ ಹೊಲದೊಳಗೆ ಕಲ್ಟಿವೇಶನ್ ಮಾಡಿ ಇಲ್ಲೇ ಮುಗ್ಗು ಹೊಡೆದ್ರೇನ್ರಿ? ಮುಗ್ಗು ಹೊಡೆದ್ಬಿಟ್ಟೆ. ಅಂದ್ರೆ ಕರಿಬೇವನಾಗ ಆರಾಮಾಗಿ ಇಂಟರ್ ಕ್ರಾಪಿಂಗ್ ಆರಾಮ್ ಬರ್ತದೆ ರೀ. ಆರಾಮ್ 2 ಬೆಳಿ ಆರಾಮ್ ಮಾಡ್ಬೋದು. ಇದರಲ್ಲಿ ಮತ್ತೆ ಪಪ್ಪಾಯನು ಹಾಕಿರಿ? ಹಾಕ್ಯಾನ್ರಿ, ಪಪ್ಪಾಯನು ಹಾಕ್ಯಾನ್ರಿ. ಎಷ್ಟು ಫೂಟಿಗೆ ಒಂದು? ಅದು 20 ಫೂಟಿಗೆ ಒಂದು ಹಾಕ್ಯಾನ್ರಿ. 20 ಫೂಟಿಗೆ ಒಂದು ಹಾಕ್ಯಾನ. ಸೂಪರ್ ಸರ್. ಸರ್ ವಿಶೇಷವಾಗಿ ಈ ನೀರಿನ ನಿರ್ವಹಣೆ ಯಾವ ತರ ಸರ್? ನೀರಿನ ಡ್ರಿಪ್ ಮಾಡಿಸಿನ ಎಲ್ಲ ಹೊರದಲ್ಲಿ. ಆಮೇಲೆ ವಾರಕ್ಕೊಮ್ಮೆ 8 ದಿವಸಕ್ಕೆ 10 ದಿವಸಕ್ಕೊಮ್ಮೆ ಒಂದ್ಸಲ ರೀ ಆ ಡ್ರಿಪ್ನಿಂದ ನೀರು ಬಿಡ್ತೇನೆ. ಬ್ಯಾಸಿಗೆ ಆಗ್ರಿ? ಬ್ಯಾಸಿಗೆ ಒಳಗೆ ಒಂದು ಸ್ವಲ್ಪ ಜಲ್ದಿ ಬಿಡ್ಬೇಕಾಗ್ತೈತಿ. ಆದ್ರೆ ಇದಕ್ಕೆ ಭಾಳ ನೀರು ಬೇಕಾಗೋದಿಲ್ಲ. ಕರಿಬೇವು ಭಾಳ ನೀರು ಬೇಕಾಗೋದು. ನೀರು ಬೇಕಾಗಲ್ರಿ. ಓಕೆ ಸರ್. ಇದು ಎಷ್ಟು ಏರಿಯಾ ಸರ್? ಇದೊಂದು ಎಕರೆ ಅದ ರೀ. 1 ಎಕರೆ. ಟೋಟಲ್ ಸ್ಟಾರ್ಟಿಂಗ್ ಮಾಡಿದ್ದು 1 ಎಕರೆ. ಈಗ 3 ಎಕರೆಗೆ ಬಂದ್ಬಿಟ್ಟಿದೆ. 1 ಎಕರೆಯಿಂದ 3 ಎಕರೆಗೆ ಬಂದಿರಿ. ಸೂಪರ್ ಸರ್. ಒಟ್ಟಿನಲ್ಲಿ ಕರಿಬೇವಿಂದ ನಿಮ್ಗೆ ಅನುಕೂಲ ಆಗ್ಯದ್ರಿ? ಅನುಕೂಲ ಆಗ್ಯದ್ರಿ. ಬೇರೆ ನಿಮ್ಮಾಗೆ ಮಾಡೋ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಏನಿದ್ರೆ ಮಾಡ್ಬೋದು, ಆದ್ರೆ ಏನು ಮಾರ್ಕೆಟ್ ನೋಡ್ಕೊಂಡು ಮಾಡ್ರೆ ಒಳ್ಳೇದು. ಯಾಕಂದ್ರೆ ದೊಡ್ಡ ಪ್ರಮಾಣದಾಗ ಮಾರ್ಕೆಟ್ ಅಲ್ಲಿ ಇಲ್ಲಿ ಮಾರ್ಬೋದು ಆಗೋದಿಲ್ಲ. ದೊಡ್ಡ ಪ್ರಮಾಣ ಹೋಗ್ಬೇಕಾದ್ರೆ ಈಗ ಬೆಳಗಾವ್ ಆಗಲಿ ಇಂಥ ದೊಡ್ಡ ದೊಡ್ಡ ಸಿಟಿಗೆ ಹೋಗ್ಬೇಕಾಗ್ತೈತಿ. ಅಲ್ಲಿ ಮಾರ್ಕೆಟ್ ಅನುಕೂಲ ನೋಡ್ಕೊಂಡು ಮಾಡಕ್ ಅಡ್ಡಿಲ್ಲ. ಸರ್ ವಿಶೇಷವಾಗಿ 1 ಎಕರೆಯಲ್ಲಿ ವಾರ್ಷಿಕ ಆದಾಯ ಎಷ್ಟು ತೆಗಿಬಹುದು? ಸರ್ ಏನು ನನಗೆ ಅನ್ಸ್ಬಿಟ್ಟು 1.5 ರಿಂದ 2 ಲಕ್ಷ ರೂಪಾಯಿ ಆರಾಮ್ ಬಂದ್ಬಿಡ್ತು. ಖರ್ಚು ವೆಚ್ಚ ಸರ್? ಖರ್ಚು ವೆಚ್ಚ ತೆಗೆದ್ರೆ ಭಾಳ ಖರ್ಚು ಅಂತ ಬರಂಗಿಲ್ಲ. ಕಸದ್ದು ಬರ್ತೈತಿ, ಆಮೇಲೆ ಗೊಬ್ಬರದ ಸ್ವಲ್ಪ ಕಡಿಮೆ ಬರ್ತೈತಿ. ಔಷಧನು ಭಾಳಷ್ಟು ಇಲ್ಲ. ಏನು ಹೆಚ್ಚಿಗೆ ಒಂದು ವರ್ಷ ಪೂರ್ತಿ ಎಲ್ಲ ಕೂಡಿ 50,000 ರೂಪಾಯಿ ಹಿಡಿದ್ರು ಸಹಿತ 1.5 ಲಕ್ಷ ರೂಪಾಯಿ ಆರಾಮ್ ಉಳಿತಾಯ. ನೋಡಿದ್ರಲ್ಲ ಫ್ರೆಂಡ್ಸ್, ಕರಿಬೇವಿನ ಕೃಷಿ ವಿಭಿನ್ನ ಪದ್ಧತಿಯಲ್ಲಿ ನಮ್ಮ ಮಾಸ್ತರ್ ಸಾಹೇಬರು ಮಾಡಿದ್ದಾರೆ. ಇವರನ್ನು ನೋಡಿ ಸುಮಾರು ಜನ ಕೂಡ ಈ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ವಿಶೇಷವಾಗಿ ಖರ್ಚು ವೆಚ್ಚದ ಲೆಕ್ಕಕ್ಕೆ ಬಂದರೆ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಖರ್ಚು ಬರ್ತದೆ. ಇಷ್ಟೇ ಬರ್ಬೇಕಂತ ಏನಿಲ್ಲ. ನಿಮ್ಮ ಹತ್ರ ಗೊಬ್ಬರ ಇನ್ನಿತರ ಸವಲತ್ತುಗಳಿದ್ದರೆ ಕಡಿಮೆನೂ ಬರ್ಬೋದು. ಇನ್ನು ಆದಾಯದ ವಿಚಾರವಾಗಿ ನೀವು ಮಾಡುವ ನಿರ್ವಹಣೆ ಮತ್ತು ನಿಮಗೆ ಅನುಕೂಲ ಇರೋ ಮಾರ್ಕೆಟ್ನ ಮೇಲೆ ಆದಾಯ ಇರ್ತದೆ. ಇವ್ರದ್ದೇ ಹೇಳಿದಷ್ಟೇ ಬರಬೇಕಂತನೂ ಇಲ್ಲ. ಹೆಚ್ಚಿಗೆನೂ ಬರ್ಬೋದು, ಕಡಿಮೆನೂ ಬರ್ಬೋದು. ಒಟ್ಟಿನಲ್ಲಿ ಈ ವಿಶೇಷ ಪದ್ಧತಿಯಲ್ಲಿ ಕರಿಬೇವು ಕೃಷಿ ಮಾಡೋದರಿಂದ ಆದಾಯ ಇದೆ ಅಂತ ಸರ್ ಅವರು ತೋರಿಸ್ಕೊಟ್ಟಿದ್ದಾರೆ. ಕಳೆದ ಬಾರಿ ಕೂಡ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದರು. ಕೆಲವೊಬ್ಬರು ಕೇಳ್ತಾಯಿದ್ರು, ಸ್ಟಾರ್ಟಿಂಗಲ್ಲಿ ತೋರಿಸಿದ್ರಿ, ಅದು ಲಾಭ ನಷ್ಟ ಯಾವ ಥರ, ಅದರಲ್ಲಿ ಕಷ್ಟ ಸುಖ ಯಾವ ಥರ ವಿಚಾರಿಸ್ಬೇಕಂತೇಳಿ ಮತ್ತೆ ಬಂದಿದ್ದೀನಿ. ಈಗ ಕೂಡ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಇನ್ನೂ ಇದೇ ರೀತಿ ಹೊಸ ಪ್ರಯೋಗಗಳು ಮಾಡಿರಿ, ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಕೇಳ್ಕೊತೀವಿ. ನಮಸ್ಕಾರ.